ಸ್ನೇಹಿತರೆ, ಕರ್ನಾಟಕದಲ್ಲಿ ಈಗಾಗಲೇ SIR ಆರಂಭವಾಗಿದೆ. ಎನ್ಯುಮರೇಷನ್ ಫಾರ್ಮ್ ತುಂಬುವ ಅಂತ ನಡೀತಾ ಇದೆ. ಇದರಲ್ಲಿ ಬಹಳಷ್ಟು ಜನರಿಗೆ ಎನ್ಯುಮರೇಷನ್ ಫಾರ್ಮ್ ನ ಯಾವ ರೀತಿ ತುಂಬಬೇಕು ಅಂತಕ್ಕಂಥ ಗೊಂದಲ ಇದ್ರೆ, ಇನ್ನೂ ಕೆಲವರು ತಪ್ಪಾಗಿ ತುಂಬಿಟ್ಟಿದ್ದಾರೆ. ಹಾಗಾಗಿ ನಾವು ಸರಿಯಾಗಿ ಎನ್ಯುಮರೇಷನ್ ಫಾರ್ಮ್ ನ ಪ್ರತಿಯೊಬ್ಬರು ತುಂಬಿ ಕೊಡ್ಲೇಬೇಕು. ಅದನ್ನ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನಾದ್ರೂ ಗೊಂದಲ ಇದ್ರೆ ಅಥವಾ SIR ಪ್ರೋಸೆಸ್ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಸಂದೇಹಗಳಿದ್ರೆ ದಯವಿಟ್ಟು ನೀವು ಅದನ್ನ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ. ನಾವು ನಾಳೆ ಜುಲೈ 3ರ ಶುಕ್ರವಾರ ಸಂಜೆ 5 ಗಂಟೆಗೆ ಈ ದಿನ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಬಂದು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಈಗ ಎನ್ಯುಮರೇಷನ್ ಫಾರ್ಮ್ ಗೆ ಬರೋದಾದ್ರೆ ನೋಡಿ, ಇದು ಎನ್ಯುಮರೇಷನ್ ಫಾರ್ಮು. ಪ್ರತಿಯೊಬ್ಬ ಮತದಾರರ ಹೆಸರು 2025ರ ಪಟ್ಟಿಯಲ್ಲಿ ಹೇಗೆ ಇರ್ತದೋ ಆ ರೀತಿನಲ್ಲಿ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗಿ ಬಂದಿರ್ತದೆ. ಒಬ್ಬ ಮತದಾರನಿಗೆ ಎರಡೆರಡು ಫಾರ್ಮ್ ಪ್ರಿಂಟ್ ಆಗಿ ಬಂದಿರ್ತದೆ. ಆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಈ ಕಾಲಮ್ ಅಲ್ಲಿ ನಿಮ್ಮ ಹೆಸರು, ವಿಳಾಸ ಇದೆಲ್ಲ ಇರ್ತದೆ. ಈ ಕಾಲಮ್ ಅಲ್ಲಿ ನೀವು ಯಾವ ಬೂತ್ ನಂಬರ್ ಅಲ್ಲಿ ವೋಟ್ ಮಾಡಿದ್ದೀರಿ ಅದ್ರದ್ದು ಪೂರ್ತಿ ವಿವರ ಇರ್ತದೆ. ಇದು ಸ್ಕ್ಯಾನರ್ ಇರ್ತದೆ. ನಿಮ್ಮ ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು ನಿಮ್ಗೆ ಇದು ತೋರಿಸಲ್ಲ. 4ನೇ ಕಾಲಮ್ ಅಲ್ಲಿ ನಿಮ್ಮ ಫೋಟೋ ಕೂಡ ಇರ್ತದೆ. ಈ ಫೋಟೋ ಸರಿಯಾಗಿಲ್ಲ, ಅಸ್ಪಷ್ಟವಾಗಿದೆ ಅಂತಂದ್ರೆ ನೀವು 5ನೇ ಕಾಲಮ್ ಅಲ್ಲಿ ಇತ್ತೀಚಿನ ಕಲರ್ ಆದಂತ ಪಾಸ್ಪೋರ್ಟ್ ಸೈಜ್ ನ ಫೋಟೋವನ್ನ ನೀವಿಲ್ಲಿ ಅಂಟಿಸಬೇಕು. ಇಲ್ಲಿ ನಿಮ್ಮ ಹೆಸರು ಎಲ್ಲವೂ ಕೂಡ ಪ್ರೀ ಪ್ರಿಂಟ್ ಆಗಿ ಬಂದಿರ್ತದೆ. ಅದನ್ನ ಗಮನಿಸಿ. ಈ ಭಾಗ ಇರ್ತದಲ್ಲ, ಈ ಭಾಗ ಎಡಭಾಗವನ್ನ ಈಗ ಹೇಗೆ ತುಂಬೋದು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಎನ್ಯುಮರೇಷನ್ ಫಾರ್ಮ್ ತುಂಬುವುದು ಹೇಗಪ್ಪ ಅಂತಂದ್ರೆ, ಈ ಕಳೆದ SIR ನ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ವಿವರಗಳು ಈ ಕಾಲಮ್ ನ 2002ರ ವೋಟರ್ ಲಿಸ್ಟ್ ಅಲ್ಲಿ ಯಾರ ಹೆಸರು ಇರ್ತದೆ ಅವ್ರು ಮಾತ್ರ ತುಂಬಬೇಕು. ಇದನ್ನ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಈಗ ನಾನೊಬ್ರು ಚಂದ್ರೇಗೌಡ ಅಂತ 50 ವರ್ಷದವರಾಗಿರ್ತಾರೆ. ಅವ್ರು 2002ರಲ್ಲಿ ಅವರ ವೋಟು ಇರ್ತದೆ. ಅವ್ರದ್ದು ಹೇಗೆ ತುಂಬೋದನ್ನ ನೋಡೋಣ. ಮತದಾರರ ಹೆಸರು ಚಂದ್ರೇಗೌಡ. ಎಪಿಕ್ ಸಂಖ್ಯೆ, ಎಪಿಕ್ ಅಂದ್ರೆ ಅವರ ವೋಟರ್ ID ನಂಬರ್ 2002 ಇದ್ರೆ ನಾವು ಬರಿತೀವಿ ಇಲ್ಲಿ. ಸಂಬಂಧಿಕರ ಹೆಸರು ಚಂದ್ರೇಗೌಡ, ತಮ್ಮ ತಂದೆ ಅಥವಾ ತಾಯಿ ಯಾವ್ದಾದ್ರೂ ಹಾಕ್ಬಹುದು. ನಾನೀಗ ಬೋರೇಗೌಡ ಅಂತ ಬರ್ದೆ. ಸಂಬಂಧ, ಚಂದ್ರೇಗೌಡರಿಗೆ ಬೋರೇಗೌಡ ಏನಾಗ್ಬೇಕು? ತಂದೆ. ಇಲ್ಲಿ ಅವರು ತಾಯಿ ಹೆಸರು ಬರ್ದಿದ್ರೆ ಸಂಬಂಧದಲ್ಲಿ ತಾಯಿ ಅಂತ ಬರೀತಾರೆ. ಅಜ್ಜನ ಹೆಸರು ಬರ್ದಿದ್ರೆ ಅಜ್ಜ ಅಂತ ಬರೀತಾರೆ. ಅಜ್ಜಿ ಹೆಸರು ಬರ್ದಿದ್ರೆ ಅಜ್ಜಿ ಅಂತ ಬರೀತಾರೆ. ಜಿಲ್ಲೆ, 2002ನೇ ಇಸ್ವಿನಲ್ಲಿ ನಿಮ್ ಜಿಲ್ಲೆ ಯಾವ್ದಿತ್ತು ಅದನ್ನ ಬರಿಬೇಕು. ಉದಾಹರಣೆಗೆ ಚಿಕ್ಕಬಳ್ಳಾಪುರ, ರಾಮನಗರ ಇವೆರಡು ಜಿಲ್ಲೆಗಳು 2002ರಲ್ಲಿ ಅಸ್ತಿತ್ವದಲ್ಲಿರ್ಲಿಲ್ಲ. ಅವ್ರು ಹಿಂದೆ ಯಾವ ಜಿಲ್ಲೆಯಲ್ಲಿ ಇದ್ರು, ಕೋಲಾರದಲ್ಲ ಅಥವಾ ಬೆಂಗಳೂರು ಗ್ರಾಮಾಂತರನ, ಆ ಒಂದು ಜಿಲ್ಲೆಯನ್ನ ಬರಿಬೇಕು. ಈಗ ಇವರು ನಾನು ಮಂಡ್ಯ ಜಿಲ್ಲೆ ಅಂತ ಬರ್ದೆ. ರಾಜ್ಯ ಕರ್ನಾಟಕ. AC ಹೆಸರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹೆಸರು. ಆಗ 2002ರಲ್ಲಿ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇತ್ತು? ಆಗ ಇವರು ಕೆರಗೋಡು.